ಇದು ನಾವು ನಿರೀಕ್ಷಣಾ ಗೆಲುವಿದು ಮೊದಲೇ ಗೊತ್ತಿತ್ತು. ಗೊಲ್ಲಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಲ್ಲಣ್ಣ ಮತ್ತು ಹರ್ಷ ಯಾವುದೇ ಚುನಾವಣೆಲಾದರೂ ಕೂಡ ಕೈ ಜೋಡಿಸಿದ್ರೆ ಯಾವ ಚುನಾವಣೆ ಕೂಡ ಸೋಲಿಲ್ಲ ಅಂತಕ್ಕಂಥದ್ದು ಇಡೀ ತಾಲೂಕು ಗೊತ್ತಿರತಕ್ಕಂಥ ವಿಚಾರ. ಗ್ರಾಮ ಪಂಚಾಯತಿ ಒಳಗೊಂಡು ಗೊಲ್ಲಹಳ್ಳಿ ವ್ಯವಸಾಯ ಸಹಕಾರ ಸಂಘದಲ್ಲೂ ಕೂಡ 12 ಜಯಗಳಿಸೋದ್ರ ಮುಖಾಂತರ ಹಲವಾರು ಗೊಂದಗಳಾದರೂ ಕೂಡ ಕೋರ್ಟ್ ಕಚೇರಿ ಅಂತ ಹೋದರೂ ಕೂಡ ಎಲ್ಲೂ ಕೂಡ ಕಾಂಗ್ರೆಸ್ನವ್ರದ್ದೇನು ಬೆಳೆ ಬೇಕಾಗಲಿಲ್ಲ. ಮಲ್ಲಣ್ಣರು ಮತ್ತು ಹರ್ಷ ಇಬ್ಬರು ಕೂಡ ಸೇರಿ ಬಹುಶಃ ಅಷ್ಟೂ ಜನನು ಒಗ್ಗೂಡಿಸಿ ಚುನಾವಣೆ ಮಾಡ್ತಕ್ಕಂಥ ಸುಲಭದ ಮಾತಲ್ಲ. ಅದು ವ್ಯವಸಾಯಕ ಸಂಘದಲ್ಲಿ ಸಾಮಾನ್ಯ ಜನಗಳನ್ನೆಲ್ಲ ಕೈ ಇಟ್ಕೊಂಡು ಕೆಲಸಕ್ಕೆ ಒಂದು ಕಡೆ ತೊಗೊಂಡೋಗಿ 12 ಜಯಗಳಿಸೋಕ್ಕೆ ತುಂಬ ಸಹಕಾರ ಕೊಟ್ಟವ್ರೆ. ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಪುಟ್ಟರಾಜು ಮತ್ತು ಅಧ್ಯಕ್ಷನಾಗಿ ಸಿದ್ದಲಿಂಗಯ್ಯನವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡೋರೆ. ನಾನು ಮತ್ತು ನಮ್ಮ BDCC ಉಪಾಧ್ಯಕ್ಷರು ಜಯಣ್ಣವರೆಲ್ಲರೂ ಕೂಡ ಬಂದಿದ್ದೀವಿ. ಶುಭ ಹಾರೈಸ್ತೀವಿ. ಇದು ಈ ಭಾಗದಲ್ಲಿ ನಾವೇನೋ ಹೆಚ್ಚು ಕಮ್ಮಿ ಆಯಿತು ಏರುಪೇರು ಆಯಿತು ಅಂತಕ್ಕಂಥ ಮಾತೇ ಇಲ್ಲ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಅಷ್ಟೇ ಹರ್ಷ ಮತ್ತು ಮಲ್ಲಣ್ಣವ್ರು ಇಬ್ಬರು ಒಂದು ಕಡೆ ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸು ಬಿತ್ತನೆ ಬೀಜ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಡೀ ತಾಲೂಕಲ್ಲಿ 19 ಸೊಸೈಟಿಲೂ ಕೂಡ 13 ಸೊಸೈಟಿಲಿ JDS ಮತ್ತು BJP ಹೊಂದಾಣಿಕೆ ಗೆದ್ದಿರ್ತಕ್ಕಂಥವ್ರು ಜಾಸ್ತಿ ಇದ್ದೀವಿ. ಈ ಭಾಗದಲ್ಲೂ ಕೂಡ ಜನ ಮತದಾರರು ಮಲ್ಲಣ್ಣವರು ಮತ್ತು ಹರ್ಷ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯಗಳ ಮೇಲೆ ನಂಬಿಕೆ ಇಟ್ಟು ಮತದಾರರು ಕೊಟ್ಟವ್ರೆ. ಅವರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ದಂಡ ಸಲಹೆ. ಯಾಕೆಂದ್ರೆ ರಾಜಕಾರಣದಲ್ಲೇ ಭಾಳ ಅನುಭವ ಇರ್ತಕ್ಕಂಥವ್ರು ಮಲ್ಲಣ್ಣವರು ಮತ್ತು ಹರ್ಷ ಇಬ್ಬರು ಕೂಡ. ಒಂದು ಸಂತೋಷ ಏನಪ್ಪ ಅಂತಂದರೆ ನಮ್ಮ ತಾಲೂಕಿಗೆ ದೇವಮೂಲ ಇದು. ಈ ಭಾಗದಲ್ಲಿ ಚುನಾವಣೆ ಎಲ್ಲಿ ಗೆದ್ದಿತೀವಿ ಅಂತ ಅಂದಾಗ ಇಡೀ ತಾಲೂಕಲ್ಲಿ ಗೆದ್ದಷ್ಟು ಸಂತೋಷ ಆಗ್ತದೆ. ಆದ ಕಾರಣ ಇವತ್ತು ನಮ್ಗೆ ಯಾರು 12 ಜನ ಸದಸ್ಯಗಳು ಅಧ್ಯಕ್ಷ ಮಾಡಲಿಕ್ಕೆ ಸಹಕಾರ ಕೊಟ್ಟರು, ಉಪಾಧ್ಯಕ್ಷರು ಮಾಡಲಿಕ್ಕೆ ಸಹಕಾರ ಕೊಟ್ಟರು, 12 ಜನ ಗೆಲ್ಲಕ್ಕೆ ಎಷ್ಟೆಷ್ಟು ಸದಸ್ಯಗಳೆಲ್ಲ ಸಹಕಾರ ಕೊಟ್ಟರು. ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯ 7ಊರಿನ ಎಲ್ಲ ಮತದಾರರಿಗೂ ಕೂಡ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ನಮ್ಮ ಮಲ್ಲಣ್ಣ ನೇತೃತ್ವ ಮತ್ತು ಹರ್ಷ ಅವರ ನೇತೃತ್ವದಲ್ಲಿ ಚುನಾವಣೆನ ಬಲಿಷ್ಠ ತಗೊಂಡೋಗಿ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿನೂ ಕೂಡ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಫಸ್ಟ್ ನಮ್ದಾದರೆ ಮಿಕ್ಕಿದೆಲ್ಲ ನಮ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಕೂಡ ಶುಭ ಹಾರೈಸ್ತೀನಿ. ಒಂದು ಸಂತೋಷ ಇರ್ತಕ್ಕಂಥ ವಿಚಾರ. ಇವತ್ತು PLD ಬ್ಯಾಂಕಲ್ಲೂ ಕೂಡ ನಮ್ಮದೇ ಒಂದೇ ಒಂದು ಸೀಟ್ ಕೋರ್ಟ್ಗೆ ಹೋಗಿದ್ರು. ಇದ್ದಿದ್ದು 4 ಕೋಟಲ್ಲಿ MLA ಕುಣಿಗಲ್ ಕ್ಷೇತ್ರದ ಶಾಸಕರೇ ಮತದಾನ ನೀಡಬೇಕು ಅಂತ ಚಾಲೆಂಜ್ ಮಾಡ್ಕೊಂಬಂದು ಕರ್ಕೊಂಬಂದು ಓಟ್ ಹಾಕ್ಸಿದ್ರು ಕಾಂಗ್ರೆಸ್ನವರು. ಬಟ್ ಆದರೂ ಕೂಡ ಗೆಲುವಾಗಲಿಲ್ಲ. ಕೋರ್ಟ್ಗೆ ಹೋದ್ರೂ ಕೂಡ ನಮ್ಮದೇ ಜಯ ಸಿಕ್ಕಿರ್ತಕ್ಕಂಥದ್ದೆಲ್ಲ ಒಂದು ಕಡೆ ಈ ತಾಲೂಕಿನ ಜನ NDA ಕಾರ್ಯಕರ್ತರ ಮೇಲೆ NDA ನಾಯಕರುಗಳ ಮೇಲೆ ವಿಶ್ವಾಸ ಇಟ್ಟವ್ರೆ. ಅದನ್ನು ಉಳಿಸ್ಕೊಂಡು ಹೋಗೋಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಹೋಗ್ತೀನಿ. ಎಲ್ಲರೂ ಅವರವ್ರ ಬುದ್ಧಿ ನಮ್ಗೆ ಹಿರಿಯರು ಎಲ್ಲ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು. ಅದನ್ನು ಹರ್ಷಿ ಅವರು ನಾವು ಎಲ್ಲ ಕುಂತು ಮಾತಾಡಿ ಎಲ್ಲ ಸದಸ್ಯರು ಕುಂತು ಮಾತಾಡಿ ಹೆಂಗೆ ಮಾಡಿದ್ರೆ ಏನು ಅಂತ ಹೇಳಿ ಆಗ ನಾವು ಡೈರೆಕ್ಟ್ ಮತದಾರರ ತಕ್ಕ ಹೋದೋ. ನಾವೇ ಏನು ಮಾಡಿದ್ರು ಆಗಲ್ಲ. 7 ಮತದಾರರ ತಕ್ಕ ಹೋಗಿ ಅವ್ರ ಅಭಿಪ್ರಾಯ ತಗೊಂಡು ಹೆಂಗೆ ಮಾಡೋದು ಎತ್ತು ಮಾಡೋದು ಅಂದಾಗ ಅವ್ರು ಈ ರೀತಿ ಮಾಡಿ ಅಂತ ಮತದಾರರು ಕೂಡ ನಮಗೆ ಯಾಕೆ ಏನು ಅಂತ. ಯಾಕೆಂದರೆ ನೆನ್ನೆ ಮೊನ್ನೆ ಎಲ್ಲ ಅದಕ್ಕೆ ಮೆಂಬರ್ಶಿಪ್ ಆದಂಥವ್ರಲ್ಲ, ಹಿಂದೆ ಹಳಬ್ರವರು. ಅವ್ರನ್ನ ಏನು ಮಾಡಿದ್ರು ಒಳ್ಳೇದು ಅಂದಾಗ 12 ಜನ ನಾವು ಹಿಂಗೆ ಮಾಡಬೇಕು ಅಂದಾಗ ಮಾಹಿತಿ ಕೇಳಿದಾಗ ಅವರಿಲ್ಲ ಮಾಡೋದು ಇಂಥದ್ದು ಒಳ್ಳೇದು ಅಂದಾಗ ನಾವು ಮಾಡಿದ್ದು. ಎಲ್ಲರ ಸಹಕಾರ ತುಂಬ ಹೆಚ್ಚಿಗೆ ಇತ್ತು. ಅದು ಭಗವಂತ 12 ಗೆದ್ದಿರೋದು ನಮಗೆ ತುಂಬ ಒಳ್ಳೆಯದಾಗಿದೆ. ಏಕೆಂದರೆ 12 ಜನನೂ ಒಳ್ಳೆಯ ಜನ ಅಂತ ನಾವು ಎಲ್ಲ ಜನ ಗುರುತಿಸಿದ್ದಾರೆ. ಆ ಒಳ್ಳೆಯ ರೀತಿ ಆಗೇ ಆಗುತ್ತೆ. ಪುಟ್ಟರಾಜು ಅವ್ರನ್ನ ಫಸ್ಟೇ ನಾವು ಇನ್ನೂ ಎಲೆಕ್ಷನ್ ಆಗೇ ಇರಲ್ಲ ಅವಾಗೆ ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ದು. ಏಕೆಂದರೆ ಅಷ್ಟು ನಮಗೆ ಅದೇ ಆಗ್ತೀವಿ, 12 ಜನ ಗೆಲ್ತೀವಿ ಅನ್ನೋದಿತ್ತು. ಅವರು ಒಂದು ನೇತೃತ್ವದಾಗ ಎಲ್ಲ ಮಾಡ್ಕೊಂಡು ಹೋಗಬೇಕು, ಮುಂದೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ಎಲ್ಲ ಕುಂತು ಮಾತಾಡಿ ನೆನ್ನೆನೂ ಸಹ ಮಾತಾಡ್ದು. ಎಲ್ಲ ಒಂದು ಅಣ್ಣ ತಮ್ಮದಿರ್ಕಿನ್ನ ಹೆಚ್ಚಾಗಿ ಎಲ್ಲ ಸದಸ್ಯರು ಕೂಡ ನಿಂತು ಮಾತಾಡಿ ಎಲ್ಲ ಒಳ್ಳೆಯದಾಗಿದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊಸೈಟಿ ಗೋವಿಂದಪ್ಪನವರು ಲಾಸ್ಟ್ ಟೈಮ್ ಆಗಿದ್ದರು. ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಈಗ ಪುಟ್ಟರಾಜಣ್ಣವರು ಅವರು ಅನುಕೂಲವಾಗಿದ್ದಾರೆ. ಅವ್ರು ವೈಯಕ್ತಿಕವಾಗೂ ಅವ್ರು ಮಾಡ್ತಾರೆ ಅಂತ ನಮಗೆ 100% ಅಷ್ಟೇ. ಯಾಕೆ ಹೇಳಿದ್ರೆ ಅವ್ರನ್ನ ಅಧ್ಯಕ್ಷರು ಅಂತ ಅನ್ನೋದು ಅವ್ರ ಒಳ್ಳೆತನ. ಅವ್ರನ್ನೆಲ್ಲ ನೋಡಿ ಇಂಥವ್ರು ಆಗಿದ್ರೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರನ್ನ ಫಸ್ಟೇ ಘೋಷಣೆ ಮಾಡ್ಕೊಂಡಿದ್ದೆ ನಾವು ಎಲೆಕ್ಷನ್ ಮುಂಚೆನೇ. ಸದಸ್ಯರೆಲ್ಲ ಯಾರು ಒಂದು ಕಚಾರ ಒಂದು ಯಾವುದು ವಿಷಯ ಬರೆದಿರೆ ಒಟ್ಟಿಗೆ ಒಮ್ಮತವಾಗಿ ಅವರೇ ಆಗಲಿ ಅಂತ ಹೇಳಿ ನಿನ್ನೆ ಅಧ್ಯಕ್ಷರು ಉಪಾಧ್ಯಕ್ಷದ ಘೋಷಣೆ ಮಾಡಿದ್ದು. ಉಪಾಧ್ಯಕ್ಷರು ಬಂದು ಸಿದ್ದಲಿಂಗಪ್ಪ ಅಂತೇಳಿ ಎಲ್ಲ ಸದಸ್ಯರು ಕೂಡ ಒಮ್ಮತವಾಗಿ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಹಿರಿಯರು ಮಾರ್ಗದರ್ಶನಗೆ ಎಲ್ಲ ಒಟ್ಟಿಗೆ ಹೋಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಈಗ ನಾವು ಋಣನ ಅವ್ರು ಏನು ಕೊಟ್ಟರು ತೀರ್ಸೋಕ್ಕಾಗಲ್ಲ. ಇದು VSN ಸೊಸೈಟಿ ಬಂದು ಕೃಷಿ ಆಧಾರಿತ ಸಂಘ ಆಗಿರೋದ್ರಿಂದ ಹಿಂದೆ ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದರು, ನಂತರ ನಮ್ಮ ಗೋವಿಂದಪ್ಪನವರು ಅಧ್ಯಕ್ಷರಾಗಿದ್ದರು. ಅವರು ಗೋವಿಂದಪ್ಪನವ್ರ ಅಭಿವೃದ್ಧಿ ತುಂಬ ಇದೆ, ಕೊಡುಗೆ ತುಂಬ ಇದೆ ಈ ಸಂಘಕ್ಕೆ. ಮುಂದೆ ಏನು ಅಧ್ಯಕ್ಷ ಆಗಿದ್ದಾರೆ ಅವರು ಕೂಡ ಅಭಿವೃದ್ಧಿ ಮಾಡ್ಕೊಂಡು ಈ ಸಂಘನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನಮ್ಗೆ ಇಷ್ಟು ಬಹುಮತಗೊಂಡಿರೋ ಎಲ್ಲ ನಮ್ಮ ಮತದಾರರಿಗೂ ಶೇರ್ ಹೋಲ್ಡರ್ಗಳಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಗೊಲ್ಲಹಳ್ಳಿ
ವ್ಯವಸಾಯ ಸೇವಾ ಸಹಕಾರ ಸಂಘ ಚುನಾವಣೆಯಲ್ಲಿ ಹರ್ಷ ಮತ್ತು ಮಲ್ಲಣ್ಣವ್ರ ಜೋಡತ್ತಿಗಳ ಸಹಾಯದಿಂದ ಅವ್ರ ನೇತೃತ್ವದಲ್ಲಿ ಇವತ್ತು 12 ಜನ ಗೆಲ್ಲಕ್ಕೆ ಕಾರಣ ಆಯಿತು. ನಾನು ಮತ್ತು ನಮ್ಮ ಚೌಧರಿ ಪ್ರತಿ ದಿವಸ ಕಾಂಟ್ಯಾಕ್ಟಲ್ಲಿದ್ದೋ. ನೀವು 12 ಜನ ಗೆದ್ದೇ ಗೆಲ್ತಾರೆ ಅಂತ ನಾವು ತಾಲೂಕಲ್ಲಿ ಮುಂಚೆನೇ ಹೇಳಿದ್ದೋ. ಅದನ್ನು ರಿಸಲ್ಟೇ ಬಂದಿರಲಿಲ್ಲ ಇನ್ನೂ ಕೂಡ. ಅವತ್ತು ಕೂಡ ಇಲ್ಲಿ 12 ಜನ ನಮ್ಮ ಟೀಮು ಏನು NDA ಟೀಮ್ ಇದೆ ಆ ಟೀಮ್ ಗೆದ್ದೇ ಗೆಲ್ತಾರೆ ಅಂತೇಳಿ ನಾವು ಧೈರ್ಯದಿಂದ ಹೇಳಿದ್ದು. ಆ ಧೈರ್ಯನ ಭಗವಂತ ಇವತ್ತು ಕಾಪಾಡವನೇ. ಮುಂದೆನೂ ಕೂಡ ಹರ್ಷ ಇರ್ಬೋದು, ಮಲ್ಲಣ್ಣ ಈ ನೇತೃತ್ವದಲ್ಲಿ ಎಲ್ಲರ ಹಿರಿಯರ ಸಹಕಾರ ತಗೊಂಡು ಎಲ್ಲ ಯುವಕರ ಸಹಕಾರ ಪಡ್ಕೊಂಡು ಪ್ರತಿಯೊಂದರಲ್ಲೂ ಅವ್ರ ಹೆಜ್ಜೆ ಮುಂದಾಕಬೇಕು ಆಗ್ತಾ ಇದ್ದು ನಮ್ಮ ಆಶಾಭಾವನೆ. ಹಾಗೆಯೇ ಈ ಸೊಸೈಟಿ ವಿಚಾರದಲ್ಲಿ DCC ಬ್ಯಾಂಕ್ ಇವ್ರ ಜೊತೆಲಿರ್ತದೆ. ಯಾವುದೇ ಒಂದು ಲೋನು ಮತ್ತೊಂದು ಮಾಡೋದು DCC ಬ್ಯಾಂಕಿಂದಲೇ ಸೊಸೈಟಿ ಕೊಡಬೇಕು. ನಾನೊಬ್ಬ ತಾಲೂಕಿನ ಉಪಾಧ್ಯಕ್ಷ ಆಗಿ ತಾಲೂಕಿನ ನಿರ್ದೇಶಕ ಆಗಿದ್ದೀನಿ. ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಾನು ಈ ಸೊಸೈಟಿ ಜೊತೆಲೇ ಇದ್ದೀನಿ. ನಾನು 4 ವರ್ಷ ಆಯಿತು ನಾನು ಡೈರೆಕ್ಟರ್ ಆಗಿ. ಮುಂದಿನ ದಿನಗಳು ಕೂಡ ಇವ್ರ ಸಹಕಾರ ನಮಗೂ ಬೇಕು. ನಾನು ಇವ್ರ ಜೊತೆಗಿರ್ತಾರೆ ಅಂತೇಳಿ ಸೊಸೈಟಿಯ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಜೊತೆಲಿರ್ತೀನಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.